ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅಂತ ಹೆಸರಿದೆ ಬಿಟ್ರೆ 25-30-40 ವರ್ಷದಿಂದ ಕೆಲಸ ಮಾಡಿರೋ ಶ್ರೀಧರ್ ಸರ್ ಹೆಸರಿಲ್ಲ, ಮಿತ್ರ ಸರ್ ಹೆಸರಿಲ್ಲ, ರಾಜ್ ಶೆಟ್ಟರ್ ಹೆಸರಿಲ್ಲ, ಪೇಮೆಂಟ್ ಸೆಟ್ಲ್ ಆಗಿಲ್ಲ ಅನ್ನೋ ಇಶ್ಯೂ ಇದೆ. ಪ್ರಜ್ವಲ್ ಅವ್ರಿಗೆ 1,25,00,000 ಮಾತಾಡಿದ್ವಿ, 1 crore ಕೊಟ್ಟಿದ್ದೀವಿ, ಇನ್ನೂ 25 lakhs ಬ್ಯಾಲೆನ್ಸ್ ಇದೆ. ನನ್ನ ಎಲ್ಲ ಮೆಸೇಜ್ಗಳಿಗೂ ಎಲ್ಲ ಫೋನ್ಗಳಿಗೂ ಅವ್ರದ್ದು ರೆಸ್ಪಾಂಡ್ ಮಾಡ್ತಾರೆ. ನಿನ್ನೆ ರಾತ್ರಿವರೆಗೂ ಬರ್ತೀವಿ ಅಂತ ಹೇಳಿದ್ರು. ಅವರ ಅಭಿಮಾನಿಗಳು ಒಂದು 100 ಜನ ಬರ್ತಾರೆ ಅಂತಲೂ ಇನ್ಫಾರ್ಮ್ ಮಾಡಿದರು. ಅವ್ರುಗಳಿಗೆ ಪಾಸು ಅವ್ರುಗಳು ಬರೋದಕ್ಕೆ ವ್ಯವಸ್ಥೆನೂ ಆಗಿತ್ತು. ಆಮೇಲೆ ಇಲ್ಲಿ ಬಂದಿರೋರು ಅಭಿಮಾನಿಗಳು ಅಂತ ಯಾರ್ಯಾರು ಹೇಳ್ತಾ ಇದ್ದಾರಲ್ಲ ಅವರೆಲ್ಲರೂ ನನಗೂ ಗೊತ್ತಿರೋ ಹುಡುಗರೆ, ನನ್ನ ಸ್ನೇಹಿತರೆ. ನಮ್ಮ ಅಭಿ ಅಂತ ಎಲ್ಲೋ ಹುಡುಗ ಮಾತಾಡ್ತಿದ್ನಲ್ಲ, ಅವನು ಪ್ರಜ್ವಲ್ ಅವ್ರ ಅಸಿಸ್ಟೆಂಟು. ಆಮೇಲೆ ಇನ್ನೊಬ್ರು ನಮ್ಮ ದೇವು, ಇವರೆಲ್ಲ ನಮ್ಮ ಆತ್ಮೀಯ ಹುಡುಗರೆ, ಪ್ರಜ್ವಲ್ ಅವ್ರ ಜೊತೆಗೇ ಇರೋರು ಇವರು. ಸೊ ಅವ್ರು ಯಾಕೆ ಸಡನ್ನಾಗಿ ಬರಬಾರ್ದು ಅಂತ ಡಿಸೈಡ್ ಮಾಡಿದ್ರು ಅಂತ ನಂಗೆ ಪ್ರಾಮಾಣಿಕವಾಗಿ ಗೊತ್ತಿಲ್ಲ. ಅವ್ರದ್ದೊಂದು ಸಣ್ಣ ಡಬ್ಬಿಂಗ್ ಇಶ್ಯೂ ಒಂದಿತ್ತು. ಡಬ್ಬು ಅವ್ರ ವಾಯ್ಸು ಸೂಟ್ ಆಗುತ್ತಾ ಆಗಲ್ವಾ, ಯಾಕಂದರೆ ಮಂಗಳೂರು ಥರದ ಭಾಷೆ ಆಗಿರೋದ್ರಿಂದ 100% ಸೂಟ್ ಆಗಬಹುದಾ ಆಗಲ್ವಾ, ಇನ್ನೂ ಸ್ಪೇಸ್ ಇದೆ, ಇನ್ನೂ ಡಬ್ಬಿಂಗ್ ಮಾಡಬೇಕು ನಾವು ಅಂತಲೇ ಇದ್ದೀವಿ. ಇನ್ನೂ ನಮ್ಮ ಡಬ್ಬಿಂಗ್ ಸ್ಟುಡಿಯೋನ ಬ್ಲಾಕ್ ಮಾಡು ಇಟ್ಟಿದ್ದೀವಿ. ಇನ್ನು 24ಕ್ಕೆ ರಿಲೀಸ್ ಇರೋದ್ರಿಂದ ಒಂದು ಸತಿ ಎಫರ್ಟ್ ಹಾಕ್ಬೋದು, ಚೆನ್ನಾಗಿ ಬಂದರೆ ಅದನ್ನು ಇಟ್ಕೊಳ್ಳೋಣ ಅಂತನ್ನೋದು ಒಂದು ಥಾಟ್ ಇದೆ. ಆದರೆ ಸಡನ್ನಾಗಿ ಈ ಥರದ್ದು ಇವರೆಲ್ಲ ಗೊತ್ತಿರೋರೆ, ಆಮೇಲೆ ಇವ್ರು ಯಾರು ಬೇರೆಯವರಲ್ಲ, ಇವ್ರು ಯಾರು ನಮ್ಗೆ ಗೊತ್ತಿಲ್ಲದೆ ಇರೋರಲ್ಲ, ಎಲ್ಲಿಂದನೂ ಉದ್ಭವ ಆಗಿರೋರಲ್ಲ, ಗೊತ್ತಿರೋರನ್ನೇ ಈ ಥರ ಬಂದು ಮಾಡೋದಕ್ಕೆ ಕಾರಣ ಏನು ಅಂತ ನನಗೆ ನಿಜವಾಗ್ಲೂ ಸರ್. ಈಗ ಸಿನಿಮಾ ನೀವು ಆರಂಭದಲ್ಲೇ ಒಂದು ರೀತಿ ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡ್ತಾರೆ, ಅಂದರೆ ಸಿನಿಮಾದವರ ವಿಚಾರ ಸೌಂಡ್ ಮಾಡಬಾರ್ದು, ಸಿನಿಮಾ ಸೌಂಡ್ ಮಾಡಬೇಕು ಅನ್ನುವಂಥದ್ದು. ಈ ಕನ್ನಡ ಸಿನಿಮಾ ಇಂಡಸ್ಟ್ರಿ ಈ ಪರಿಸ್ಥಿತಿಯಲ್ಲಿ ಈ ರೀತಿಯ ಗೊಂದಲ ಮತ್ತು ಗಲಾಟೆ ಈಗ ಚಿತ್ರತಂಡಕ್ಕೆ ಎಷ್ಟು ಜವಾಬ್ದಾರಿ ಆಗಿದೆ? ಯಾಕಂತಂದರೆ ಅವರ ಅಭಿಮಾನಿಗಳೇ ಮಾಡ್ತಾ ಇರುವಂಥದ್ದು, ಮತ್ತು ಕಾರ್ಯಕ್ರಮಕ್ಕೂ ಮುಂಚೆನೇ ಅವ್ರಿಗೆ ಗಮನಕ್ಕೆ ಇರಲಿಲ್ವಾ, ಹೇಗೆ ಅನ್ನುವಂಥದ್ದು ಸರ್? ಅಲ್ಲ, ಖಂಡಿತವಾಗ್ಲೂ ಇರಲಿಲ್ಲ. ಯಾಕಂದರೆ ಅವರೆಲ್ಲ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಅಂತ ಬಂದವರು. ಅವರೆಲ್ಲರೂ ಈ ಟ್ರೈಲರ್ನ ಎಂಜಾಯ್ ಮಾಡಬೇಕು ಅಥವಾ ಈ ಥರದೊಂದು ಸಮಾರಂಭನ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದವರು. ಆಮೇಲೆ ನಾವು ಪ್ರತಿ ಸಲನೂ ಹೇಳ್ಕೊಂಡು ಬಂದಿದ್ದೀವಿ, ನೋಡಿ ಇದು ಸಿನಿಮಾ ಟೈಟಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ಪ್ರಜ್ವಲ್ ಅವ್ರದ್ದೇ ಸಿನಿಮಾ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅಂತ ಹೆಸರಿದೆ ಬಿಟ್ರೆ 25-30-40 ವರ್ಷದಿಂದ ಕೆಲಸ ಮಾಡಿರೋ ಶ್ರೀಧರ್ ಸರ್ ಹೆಸರಿಲ್ಲ, ಮಿತ್ರ ಸರ್ ಹೆಸರಿಲ್ಲ, ರಾಜ್ ಶೆಟ್ಟರ್ ಹೆಸರಿಲ್ಲ. ಯಾಕೆ ಅಂತಂದರೆ ಒಂದು ಪ್ರೊಟ್ಯಾಗನಿಸ್ಟ್, ಒಂದು ಕಥಾನಾಯಕ ಅಂತ ನಾವು ಪಾತ್ರಕ್ಕೆ ಆಯ್ಕೆ ಮಾಡಿ ಮುಂದಕ್ಕೆ ಹೋದ್ಮೇಲೆ ಅದೇ ಥರನೇ ಟ್ರಾವೆಲ್ ಮಾಡಬೇಕಾಗತ್ತೆ. ಆದರೆ ಈ ಥರದೊಂದು ಘಟನೆ ಮಾಡಬೇಕು ಅಂತ ಅಂದ್ಕೊಂಡೆ ಬಂದಾಗ ಕಾಣಿಸ್ತಿದೆ. ಅದು ಯಾಕೆ ಅಂತ ಅನ್ನೋ ಪ್ರಶ್ನೆ ನನಗೂ ಇದೆ. ನಾನು ಖಂಡಿತವಾಗ್ಲೂ ಇದು ಯಾಕೆ ಆಗಿರ್ಬೋದು ಅಂತ ಕೇಳ್ತೀನಿ. ನಮ್ಮ ಜೊತೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ಅದನ್ನು ಕೂತು ಮಾತಾಡೋದಕ್ಕೆ ಒಂದು ಜಾಗ ಅಂತಿರುತ್ತೆ, ಒಂದು ವೇದಿಕೆ ಅಂತಿರುತ್ತೆ. ಒಂದು ಸಮಾರಂಭಕ್ಕೆ ಬಂದು ಯಾಕೆ ಹಿಂಗೆ ಮಾಡ್ತಿದ್ದೀರಾ, ಅಭಿಮಾನಿಗಳ ಕಾಳಜಿ ನಮಗೂ ಅರ್ಥ ಆಗುತ್ತೆ. ನಾನು ಫಸ್ಟ್ ಸಿನಿಮಾ ಅಂಬರೀಷ್ ಅವ್ರ ಜೊತೆ ಮಾಡಿರೋದು, ನಾನು ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದು ಅಂಬರೀಷ್ ಅವರು, ಸುದೀಪ್ ಸರ್ ಪ್ರೊಡ್ಯೂಸ್ ಮಾಡಿದ್ರು. ಸುದೀಪ್ ಸರ್ ಜೊತೆ ನಾನೊಂದು 10 ವರ್ಷ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಇಲ್ಲಿರುವ ಪ್ರತಿ ಮೀಡಿಯಾದವರು, ಪ್ರತಿ ಮಾಧ್ಯಮ ಮಿತ್ರರು, ಪ್ರತಿ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ನನಗೆ 1 to 1 ಪರಿಚಯ ಇದ್ದಾರೆ. ನೀವೆಲ್ಲರೂ ನನ್ನ ಸಹಾಯಕ ನಿರ್ದೇಶಕನಿಂದ ನಿರ್ದೇಶಕನಾಗೋವರೆಗೂ, ಅಂಬಿನಿಂಗ್ ವಯಸ್ಸಾಯಿತು ಮಾಡೋವರೆಗೂ ನನ್ನ ನೋಡಿದ್ದೀರಾ. ಆದರೆ ಈ ಥರದ ಘಟನೆ ನಾನು ಎಲ್ಲೂ ನೋಡಿಲ್ಲ. ಪೇಮೆಂಟ್ ಸೆಟ್ಲ್ ಆಗಿಲ್ಲ ಅನ್ನೋ ಇಶ್ಯೂ ಇದೆ. ಪ್ರಜ್ವಲ್ ಅವ್ರಿಗೆ 1,25,00,000 ಮಾತಾಡಿದ್ವಿ, 1 crore ಕೊಟ್ಟಿದ್ದೀವಿ, ಇನ್ನೂ 25 lakhs ಬ್ಯಾಲೆನ್ಸ್ ಇದೆ. ಅದನ್ನ ಕೊಡ್ತೀವಿ ಅಂತ ಮಾತಾಡ್ಕೊಂಡಿದ್ದೀವಿ, ಅವರು ಸರಿ ಅಂತ ಒಪ್ಕೊಂಡಿದ್ದಾರೆ. ಆಯ್ತಾ? ಅದಾದ್ಮೇಲೆ ಈ ಹೊಸ ಇಶ್ಯೂ ಯಾಕೆ ರೈಸ್ ಆಗಿದೆ ಅಂತ, ಅಥವಾ ಇವ್ರಿಗೇನಾದರೂ ಅವ್ರ ಜೊತೆ ಸಮಸ್ಯೆ ಇದೆಯಾ ಅಥವಾ ನಮ್ಮ ಜೊತೆ ಸಮಸ್ಯೆ ಇದೆಯಾ ಅದ್ರ ಬಗ್ಗೆ ಕೇಳ್ತಾ ಇಲ್ಲ, ಫ್ಯಾನ್ಸ್ ಬಗ್ಗೆ ಕೇಳ್ತಾ ಇಲ್ಲ. ನಿಮ್ಮ ಪ್ರಜ್ವಲ್ ಮತ್ತೆ ನಿಮ್ಮ ಸಿನಿಮಾ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಯಾಕೆ ಅಂತಂದ್ರೆ ನೀವು ಇದ್ರ ಹಿಂದೆ ಬಿಟ್ಟಿರೋ ಒಂದು ಮುದ್ದುಗುಮ್ಮ ಸಾಂಗಲ್ಲೂ ಕೂಡ ಅವರ ವಾಯ್ಸ್ ಇರಲಿಲ್ಲ. ಹೌದು ಹೌದು. ಈಗ ನೀವು ಯಾವುದೇ ಕಂಟೆಂಟ್ ಬಿಟ್ಟರು ಕೂಡ ಅವ್ರ ವಾಯ್ಸ್ ಇಲ್ಲ. ಹೌದು. ಯಾವುದೇ ಒಂದು ಸಿನಿಮಾಕ್ಕೆ ಡಬ್ ಮಾಡಿಲ್ಲ ಅಂತಂದಾಗ ಅದು ಕ್ವಶನ್ ರೈಸ್ ಆಗೇ ಆಗುತ್ತೆ. ಬರೀ ಅವ್ರ ಫ್ಯಾನ್ಸ್ ಅಲ್ಲ, ಆಡಿಯನ್ಸ್ಗೂ ಕೂಡ ಅವ್ರ ಪರ್ಟಿಕ್ಯುಲರ್ ಆರ್ಟಿಸ್ಟ್ದು ವಾಯ್ಸ್ ಇರಲೇಬೇಕಾಗುತ್ತೆ. ನಿಜ ನಿಜ. ಸೊ ಅದನ್ನ ನೀವು ಫುಲ್ಫಿಲ್ ಮಾಡೋದಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅದನ್ನ ಹೇಳಿ. ನಾವು ಈ ಟ್ರೈಲರ್ ಆದಮೇಲೆ ಅವ್ರ ಹತ್ರ ಹೋಗಿ, ನಾವು ಆಲ್ರೆಡಿ ನಿಮ್ಗೆ ವಿಷಯ ಏನು ಹೇಳಿದ್ದೀನಿ ಅದನ್ನ ಕಮ್ಯುನಿಕೇಟ್ ಮಾಡಿ, ಟ್ರೈಲರ್ ಆದಮೇಲೆ ಅವ್ರ ಹತ್ರ ಹೋಗಿ ಡಬ್ ಮಾಡಿ ಉಳಿದಿರೋದು ಏನಿದೆ ನಾವು 4 ಗೋಡೆ ನಡುವೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಅವ್ರಿಗೆ ಮಾತಾಡಿದ್ದೀವಿ. ಇದು ಕಮ್ಯುನಿಕೇಟ್ ಆಗಿದೆ. ಆದರೆ ಅದಾದಮೇಲೆ ಅವ್ರ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ಈಗ ಇನ್ನೊಂದು ಹಿಂದೆ ಓಡಾಡ್ತಾ ಇರೋ ವಿಷಯ ಏನಂತ, ರಾಜ್ ಬಿ ಶೆಟ್ರು ಒಂದು ಹಂತ ಆದ್ಮೇಲೆ ಬಂದ್ರು, ಅದೇನಾದ್ರೂ ಅವ್ರಿಗೆ ಇರುಸ್ಮುರ್ಸ್ ಆಗಿದೆಯಾ? ಖಂಡಿತವಾಗ್ಲೂ ಇಲ್ವಲ್ಲ. ಅದು ಕಥೆಯಲ್ಲೇ ಮಹಾವೀರ ಅನ್ನುವ ಪಾತ್ರ ಇದೆ. ಈ ಪಾತ್ರನ ಯಾರಾದರೂ ವೆಲ್ ನೋನ್ ಆ್ಯಕ್ಟರ್, ಪಾತ್ರಕ್ಕೆ ಸೂಟ್ ಆಗುವಂಥವ್ರು, ಯಾರಾದರೂ ತುಂಬ ಸ್ಟೇಚರ್ ಇರುವಂಥವ್ರು, ಕರಾವಳಿ ಭಾಗದವರು ಮಾಡಬೇಕು ಅಂತ ಮೊದಲಿಂದನೂ ಐಡಿಯಾ ಇತ್ತು. ಅದು ಅವಾಗಲೂ ಇತ್ತು, ಇವಾಗಲೂ ಇದೆ. ನಮ್ಮ ಪುಣ್ಯಕ್ಕೆ ಅವ್ರು ಬಂದರು, ಒಪ್ಕೊಂಡು ಬಂದರು.
ಸೊ ಅದರಲ್ಲೇನು ಕನ್ಫ್ಯೂಷನ್ ಇಲ್ವಲ್ಲ? ಈ ಕ್ವಶನ್ ಅವ್ರ ಎದುರಿಗೆ ಯಾಕೆ ಕೇಳ್ತೇನೆ ಇದು ಶುರುವಾದಾಗ ಪ್ರಜ್ವಲ್ ದೇವರಾಜ್ ಅನ್ನೋ ಸಿನಿಮಾ ಅಂತ ಅಷ್ಟೇ ಆಗಿದ್ರಿಂದ ಒಂದ್ ಹಂತ ಆದ್ಮೇಲೆ ಅವ್ರು ಬಂದಿದ್ರಿಂದ ಆ ತರ ಏನಾದ್ರು ಇರ್ಸ್ಮೂರ್ಸ್ ಆಯ್ತಾ? ಖಂಡಿತವಾಗ್ಲೂ ಇಲ್ಲ. ಇರ್ಸ್ಮೂರ್ಸ್ ಆಗುವಂಥದ್ದು ಟ್ರೈಲರ್ಲಾಗ್ಲಿ ಇಡೀ ಕಥೆಯಲ್ಲಾಗ್ಲಿ ಏನೂ ಇಲ್ಲ. ಇದು ಇರ್ಸುಮುರ್ಸು ಆಗುವಂತ ಪ್ರಶ್ನೆ ಇದ್ರಲ್ಲಿ ಬರಲ್ಲ. ನೀವು ಅವ್ರಿಗೆ ಮುಂಚೆನೆ ಹೇಳಿದ್ರ ಇವ್ರು ಇದಾರೆ ಅಂತ ಆರ್ಟಿಸ್ಟ್? ಬೇರೆ ಯಾರು ಬೇಕಾದ್ರೂ ಬರ್ಬೋದು ಅಂತ ಹೇಳಿದ್ದು. ಯಾವ ದೊಡ್ಡ ಕಲಾವಿದರು ಬೇಕಾದ್ರೂ ಈ ಪಾತ್ರನ ಮಾಡಬಹುದು ಅಂತ ಮುಂಚೆನೆ ಅವ್ರಿಗೆ ಅಪ್ಡೇಟ್ ಮಾಡಿದ್ವಿ. ಈ ಇವೆಂಟ್ಗೆ ಮುಂಚೆ ಒಂದು ಹೆಚ್ಚು ಕಡಿಮೆ 1.5-2 ತಿಂಗಳಿಂದ ಅವ್ರನ್ನ ರೀಚ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ. ಅವರು ಶೂಟಿಂಗಲ್ಲಿದ್ದಾರೆ, ಬ್ಯುಸಿ ಇದ್ದಾರೆ, ಸಿಗ್ತಾರೆ ಅಂತ ನಮಗೆ ಕಮ್ಯುನಿಕೇಟ್ ಆಗ್ತಾ ಇದೆ, ಆಯ್ತಾ. ಆದರೆ ನಾನು ಈ ಸಿನಿಮಾಗೆ ನಿರ್ದೇಶಕನೂ ಹೌದು, ನಿರ್ಮಾಪಕನೂ ಹೌದು. ಹಾಗಾಗಿ ನಾನು ನನ್ನ ಕೆಲಸಗಳಲ್ಲಿ ಬ್ಯುಸಿ ಇದ್ದೀನಿ. ಇದನ್ನು ಕಮ್ಯುನಿಕೇಟ್ ಮಾಡೋದಕ್ಕೆ ನನ್ನ ಟೀಮ್ ಇದೆ. ಅವ್ರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ಅವ್ರು ಬ್ಯುಸಿ ಇದ್ದಾರೆ, ಸಿಗ್ತಾರೆ, ಹೇಳ್ತಾರೆ ಅಂತ ಅವರ ಮ್ಯಾನೇಜರ್ ನಮಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ರು. ಆದರೆ ಈ ಸಮಸ್ಯೆ ನಿನ್ನೆ ರಾತ್ರಿವರೆಗೂ ಇರಲಿಲ್ಲ. ಓಕೆ, ಅಲ್ಲ ಪ್ರಜ್ವಲ್ ಅವ್ರ ಜೊತೆಗೆ ನೀವು ನೇರವಾಗಿ ಮಾತಾಡಿದ್ದೀರಾ? ನಾನು ಮಾತಾಡಿ 1-2 ತಿಂಗಳಾಗಿರ್ಬೋದು. ಏನ್ ಕಾರಣ ಸರ್ ಅಲ್ಲಿಂದ ಇಷ್ಟು ಗ್ಯಾಪ್ ಆದ್ರೂ? ಇಲ್ಲ, ನನ್ನ ಎಲ್ಲಾ ಮೆಸೇಜ್ಗಳಿಗೂ ಎಲ್ಲಾ ಫೋನ್ಗಳಿಗೂ ಅವ್ರದ್ದು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಏನಾದರೂ ಸಮಸ್ಯೆ ಇದ್ರೆ ಮಾತಾಡಿ ಅದನ್ನ ಸರಿ ಮಾಡ್ಕೊಳ್ಳೋಣ ಅಂತ ಬಹಳ ಸಾರಿ ಪ್ರಯತ್ನ ಪಟ್ಟಾಗ್ಲೂ ಅವರು ಫೋನ್ಗೆ ಸಿಗ್ತಾ ಇಲ್ಲ.